ಧೈರ್ಯ ಹೋದ್ರೆ ಎಲ್ಲನೂ ಓದ ಹಾಗೆ. ಆಗ ನೀನು ಹುಟ್ಟಿದ್ದೆ ತಪ್ಪು ಅನ್ಸುತ್ತೆ. ಖಂಡಿತ ನಿಜ. ಅದಕ್ಕೆ ಅಲ್ವಾ ಹೇಳೋದು ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋದು. ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆಗಲ್ಲ ಅನ್ನೋ ಮಾತೇ ಇಲ್ಲ. ಏನು ಬೇಕಾದರೂ ಮಾಡಬಹುದು. ನಾನು ಈ ಮಾತು ಕೇಳಿ ಹುಬ್ಬೇರಿಸ್ತಾ ಇದ್ದೀರಾ? ಆಶ್ಚರ್ಯ ಆಗ್ತಾ ಇದೆಯಾ? ನಾನೀಗ ಹೇಳಕ್ ಹೋಗ್ತಿರೋ ವ್ಯಕ್ತಿಯ ಸಾಹಸನ ನೀವು ಒಂದು ಪಕ್ಷ ಕಣ್ಣಿಂದ ಖುದ್ದಾಗಿ ನೋಡಿದ್ರು ನಂಬಲಿಕ್ಕೆ ಸಾಧ್ಯನಾ ಅಂತ ಕೇಳ್ತೀರಾ? ಮಾಧವ್ ರಾವ್ ವ್ಯಾಸ್ ಅವರೇ ಈ ಭೋರ್ಗರೆಯುವ ನೀರನ್ನ ಲೆಕ್ಕಿಸದೆ ಈ ರೀತಿ ನೆಗೆಯೋರು. ಇವ್ರಿಗೆ ಇದು ಚಿಕ್ಕಂದ್ಲಿಂದ ಅಭ್ಯಾಸ ಆಗಿದೆಯಂತೆ. ಸುಮಾರು 22 ವರ್ಷದ ನಿರಂತರ ಅಭ್ಯಾಸ ಇದರಲ್ಲಿ ಅಡಗಿದೆ. ದಯವಿಟ್ಟು ಯಾರು ಈ ರೀತಿ ಮಾಡೋ ಪ್ರಯತ್ನ ಮಾಡಬೇಡಿ. ಮಾಧವ್ ರಾವ್ ಅವರು ಬರೀ ಈ ರೀತಿ ನೆಗೆಯೋದಷ್ಟೇ ಅಲ್ಲ, ಕಾಯಿನ್ ಒಂದನ್ನ ರಭಸವಾಗಿ ಬೋರ್ಗರೆಯುವ ನೀರೊಳಗೆ ಎಸೆದ್ರೂ ಕೂಡ ಡೈವ್ ಹಾಕಿ ಕೆಲವೇ ಕ್ಷಣಗಳಲ್ಲಿ ಹುಡುಕಿ ಅದನ್ನ ಹೊರಗೆ ತರ್ತಾರೆ. ನಂಬಕ್ಕಾಗ್ತಿಲ್ಲ ಅಲ್ವಾ? ಬನ್ನಿ ನೋಡೇ ಬಿಡೋಣ. ವಾವ್, ನಿಜಕ್ಕೂ ಅದ್ಭುತವಾದಂಥ ಅಸಾಧಾರಣ ಸಾಧನೆ ಇದು. ಅದಕ್ಕೆ ಹೇಳೋದು, ನಿಮ್ಮ ಪ್ರತಿಭೆಯನ್ನ ನಿಮ್ಮಲ್ಲಿ ನೀವೇ ಹುಡುಕೊಳ್ಳಿ, ನಂತರ ಸಾಧನೆಯಾಗಿ ತಾನಾಗೇ ಆಗುತ್ತೆ ಅಂತ. ಶಬಾಷ್ ಮಾಧವ್ ರಾವ್, ಶಬಾಷ್ ಇಂಡಿಯಾ.